ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಿನ್ನೆ ನೈಟ್ ನೆನೆಸಿ ಬನ್ನಿ ಚಹಾ ಕುಡಿಯೋಣ. ಚಹಾ ಹಾಕಿದ್ದೀನಿ, ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಅವಲ್ಲೇ ಆಲೂಗಡ್ಡೆ ಕುದ್ದಿದೆ, ಒಂದು ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದ್ರೆ ಅದು ಎಣ್ಣೆ ಒಳಗಿದ್ದಾಳೆ ಅವಳು. ಭಾಳ ದಿನ ಆಯಿತು. ಎಲ್ಲಿಗೂ ಯಾವಿಲ್ಲ, ಅವನ ಅಂತರ ದುಡ್ಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಹೇಳ್ತಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ನೋಡಿ ಸಂತೆಗೆ ಬಂದಿದ್ದೀವಿ, ಅವ್ರು ಸಂತೆ ಮಾಡ್ತಿದ್ದಾರೆ. ನೋಡಿ ಪಾನಿಪುರಿ ತಿನ್ನಕ್ಕೆ ಬಂದೀವಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಿನ್ನೆ ನೈಟ್ ನೆನೆಸಿಟ್ಟಿದ್ನಲ್ವಾ, ಇದು ಅಕ್ಕಿ ದೋಸೆಗಂತ ಉದ್ದಿನ ಬೇಳೆ. ಮತ್ತೆ ನಾನು ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದೆ, ಅದು ಸ್ಕಿಪ್ ಆಯ್ತಾ ವಿಡಿಯೋ ಮಾಡೋದು. ಮತ್ತೆ ಅದ್ರ ಜೊತೆಗೆ ಇವು ಎಲ್ಲೋ ಕಲರ್ ಬರುತ್ತಲ್ಲ, ಹೆಸರು ಕಾಳು ಅಂತ, ಇದು ಈ ತರದ್ದು ಕೂಡ ನೆನೆ ಹಾಕಿದ್ದೆ. ಇದು ನೆಂದಿದೆ. ಈಗ ಟೈಮ್ ಬಂದು 5:15 ಆಗಿದೆ. ಇವಾಗ ನಾನಿದು ದೋಸೆ ಹಾಕೋದು, ಅವ್ರು 7:15 ಹೋಗ್ತಾರೆ ಡ್ಯೂಟಿಗೆ. ನಾನು ಏನಿಲ್ಲ ಅಂದ್ರೂ 7 ಗಂಟೆ ಹಂಗೆ ಹಾಕ್ತೀನಿ. ಇದು ಇವಾಗ ಒಂದು 5:15 ಆಗಿದೆ. ಇವಾಗ ಇದು ನೆಂದಿದೆ, ಮಿಕ್ಸಿ ಹಾಕ್ಕೊಂತಿದ್ದೀನಿ. ತೊಳ್ಕೊಂಡಿದ್ದೀನಿ ಅಕ್ಕಿ. ತೊಳ್ಕೊಂಡಿದ್ದೀನಿ ಅಕ್ಕಿ. ಇದಕ್ಕೊಂದು ಸ್ವಲ್ಪ ಮಂಡಾಳ ಹಾಕ್ಕೊಂತೀನಿ. ಇವಾಗ ಇದಕ್ಕೆ ಸಾಕಿಷ್ಟೇ. ನೋಡಿ ಇವಾಗ ಇದನ್ನ ಮಿಕ್ಸಿ ಹಾಕೊಂಡ್ ಬರ್ತೀನಿ. ನಾನು ಮಿಕ್ಸಿ ಹಾಕೊಂತಿದ್ದೀನಲ್ವಾ, ಹಾಗೆ ಇದಕ್ಕೆ ಮೊಸರನ್ನು ಹಾಕೊಂಡಿದೀನಿ. ಹುಳಿ ಬರ್ಬೇಕಲ್ವಾ ಹಿಟ್ಟು, ಅದಕ್ಕೆ ಅರ್ಜೆಂಟಿಗೆ ಮಾಡ್ಕೊಂತಿದೀವಲ್ವಾ ನಾವು, ಅದಕ್ಕೆ ಮೊಸರು ಹಾಕೊಂತಿದೀನಿ. ನಾವೇನನ್ ಡೈಲಿ ಯಾವಾಗ್ಲೂ ದೋಸೆ ಹಾಕೊಂಡ್ ಮಾಡ್ಕೊಂಡ್ರೆ ಈ ಮೊಸರೇನ್ ಹಾಕೊಳೋದ್ ಬೇಡ. ಬೆಳಿಗ್ಗೆ ನೆನ್ಸ್ಕೊಂಡು ರಾತ್ರಿ ಮಿಕ್ಸಿ ಹಾಕೊಂಡು ನೆಕ್ಸ್ಟ್ ಡೇ ಮಾಡಿದ್ರೆ ನಡೆಯುತ್ತೆ. ಇದು ಅರ್ಜೆಂಟಿಗೆ ಅಲ್ವಾ ಮಾಡೋದು. ಈ ತರ ಮೊಸರು ಹಾಕೋಬೇಕು, ಹುಳಿ ಬರುತ್ತೆ, ಚೆನ್ನಾಗಿರುತ್ತೆ ದೋಸೆ. ಮಿಕ್ಸಿ ಹಾಕೊಂಡ್ ಬರ್ತೀನಿ ಇದನ್ನ. ನೋಡಿ ಮಿಕ್ಸಿ ಮಾಡ್ಕೊಂಡ್ ಬಂದೆ, ಹಿಟ್ಟು ಹಾಕೊಂಡ್ ಬಂದೆ. ಇದಕ್ಕ ಸೋಡಾ ಪುಡಿ ಮತ್ತೆ ಉಪ್ಪೇನ್ ಕಲ್ಸೋದ್ ಬೇಡ, ಹೀಗೆ ಬಿಟ್ಬಿಡೋಣ. ನಾವ್ ಇನ್ನೇನ್ ದೋಸೆ ಹಾಕೊಂತಿದೀವಿ ಅಂದಾಗ ಒಂದ್ ಸ್ವಲ್ಪ ಸೋಡಾ ಪುಡಿ, ಉಪ್ಪು ಮತ್ತೆ ಒಂದ್ ಸ್ವಲ್ಪ ಸಕ್ಕರೆ ಹಾಕೋಣ ಅಷ್ಟೇ. ಈಗ ಇದು ಬಿಟ್ಬಿಡ್ತೀನಿ. ಈಗ ಆಲೂಗಡ್ಡೆ ಕುಚ್ಕೊಳ್ಳೋಣ. ನೋಡಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂತಿದೀನಿ. ಅದಕ್ಕೆ ಆಲೂಗಡ್ಡೆ ಫಸ್ಟ್ ಬೇಯಿಸ್ಕೊಂತೀನಿ. ಇದು ಚೆನ್ನಾಗಿ ಕುದ್ಮೇಲೆ ಆಮೇಲೆ ಪಲ್ಯ ಮಾಡ್ತೀನಿ. ಇದು ಕುದಿಲಿ. ಬನ್ನಿ ಚಹಾ ಕುಡಿಯೋಣ. ಚಹಾ ಹಾಕಿಟ್ಟಿದೀನಿ. ನೋಡಿ ಆಲೂಗಡ್ಡೆ ಪಲ್ಯ ಊಟ ಮಾಡ್ಕೊಂಡ್ಬಿಡ್ತೀನಿ. ಅವಳು ಪ್ರಿಯಾಂಶ್ ಎದ್ಬಿಟ್ಟು ಅದಕ್ಕೆ ಬೇಗ ಎದ್ದಾನ ಅವನು. ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರೆ ಪ್ರಿಯಾಂಶ್ ಅವರಪ್ಪ ಸ್ನಾನ ಮಾಡ್ಕೊಂಡ್ ಬಂದಾಗ ಸುಡ್ ಆಗಕ್ಕೆ ದೋಸೆ, ಅದಕ್ಕೆ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್. ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಹಾಗೆ ಕಡಲೆಬೇಳೆ, ಹಾಗೆ ಒಂದ್ ಸ್ವಲ್ಪ ಕರಿಬೇವು. ಕುದಿಸ್ಕೊಂಡಿದ್ನಲ್ವಾ, ಸಿಪ್ಪೆ ಸುಲ್ಕೊಂಡು ಈ ತರ ಸಣ್ಣ ಕೊಯ್ಕೊಂಡಿದ್ದೀನಿ ನಾನು. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊನು ಕೊಯ್ಕೊಂಡಿದ್ದೀನಿ. ಈರುಳ್ಳಿ, ಟಮಾಟೆ, ಹಸಿಮೆಣಸಿನ್ಕಾಯಿ ಹಾಕಿ ಎಣ್ಣೆಲಿ ಬೆಳೆಸ್ತಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂತೀನಿ. ಯಾಕಪ್ಪ ಯಾಕ ಹಂಗ ಮಾಡ್ತಿ? ಚೆನ್ನಾಗಿ ಸೇರಿಸ್ಕೊಳ್ಬೇಕು. ಇವಾಗ ಅದು ಬೆಂದಿದೆ.
ಇವಾಗ ಆಲೂಗಡ್ಡೆ ಕೊಯ್ದು ಇಟ್ಕೊಂಡಿದ್ನಲ್ವಾ ಇವನ್ನ ಹಾಕೊಂಡ್ಬಿಡ್ತೀನಿ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದು. ಆಲೂಗಡ್ಡೆ ಬೇಯಿಸ್ಕೊಂಡಿದೀನಿ ಅವಲ್ಲೇ, ಆಲೂಗಡ್ಡೆ ಕುದ್ದಿದೆ. ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ, ಯಾಕಂದ್ರೆ ಅದು ಎಣ್ಣೆ ಇರುತ್ತೆ. ಒಂದ್ ಸ್ವಲ್ಪ ಹಾಕ್ಬೇಕು, ಸಾಕಿಷ್ಟು. ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಒಂದ್ ಸ್ವಲ್ಪ ಬಿಟ್ಬಿಡ್ತೀನಿ, ಇದು ಸ್ವಲ್ಪ ಮುಚ್ಚಿ ಬಿಟ್ಬಿಡ್ತೀನಿ. ಆಯ್ತು, ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು. ನೋಡಿ ಇಷ್ಟೇ, ಇದು ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು. ಇವಾಗ ಅವ್ರು ಸ್ನಾನ ಮಾಡಕ್ ಹೊಂಟಿದ್ದಾರೆ. ಅವ್ರು ಬಂದ್ಮೇಲೆ ನಾನು ಸುಡೋ ದೋಸೆ ಹಾಕ್ತೀನಿ. ಇವಾಗ ಅದಕ್ಕಿಂತ ಮುಂಚೆಗೆ ಅದಕ್ಕೆ ಉಪ್ಪು, ಸೋಡಾ ಪುಡಿ, ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಕಲ್ಸ್ಕೊಂಡ್ಬಿಡ್ತೀನಿ. ನೋಡಿ ಇದಾಯ್ತು, ರೆಡಿ ಆಯ್ತು. ನೋಡಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇದಕ್ಕೆ. ಹಾಗೆ ಒಂದ್ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಎದಕ್ಕೆ ಹಾಕ್ತಾರಂದ್ರೆ ದೋಸೆ ಹಾಕಿದಾಗ ತಳಗ ಅದು ರೆಡ್ ಬ್ರೌನ್ ಕಲರ್ ಬರಬೇಕಂದ್ರೆ ಈ ತರ ಹಾಕ್ತಾರ. ಹೋಟ್ಲ್ ಸ್ಟೈಲ್ ಬರುತ್ತೆ, ಅದಕ್ಕೆ ಸಕ್ಕರೆ ಹಾಕ್ಬೇಕು. ಗುಂಪಂಗಳಕ್ಕಾಗ್ಲಿ, ದೋಸೆಗಾಗ್ಲಿ, ಮತ್ತೆ ಪೂರಿ ಮಾಡ್ತೀವಲ್ಲ ಅದಕ್ಕಾಗ್ಲಿ. ಸೋಡಾ ಹಾಕ್ತೀನಿ, ಹಾಕ್ಸ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಇದ್ರೆ ಸಾಕು ದೋಸೆ. ಇವಾಗ ಸ್ನಾನ ಮಾಡ್ತಿದಾರಲ್ವಾ, ಅವ್ರು ಬಂದ್ಮೇಲೆ ಸುಡ್ಸುಡವ್ ಹಾಕ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತಿದೀನಿ. ಏನಪ್ಪ ದೋಸೆ ತಿಂತೀಯಾ ನೀನು? ದೋಸೆ ತಿಂತೀಯಾ ನೀನು? ನೀನ್ ಆಡ್ಬಿಟ್ಯೋ, ಸಪೋರ್ಟ್ ಮಾಡ್ತಿದ್ವಿ ನಾವು. ನೀರು ಕುಡಿಯಕ್ಕ ಕಬಡ್ಡಿ ಚಡ್ಡಕ್ಕೆ ನೋಡಿ ದೋಸೆ ತಿಂತಿದ್ದಾರೆ ತಂದೆ ಮಗ. ಪ್ರಿಯ ಸೂಪರ್ ಅಪ್ಪ ದೋಸೆ ಸೂಪರ್ ಆಯ್ತಾ? ತುಂಬ ಬಂಗಾರಿ ತಗರಿದ್ರ ದೋಸೆದು ಗಟ್ಟಿ. ನೋಡಿ ನನ್ ದೋಸೆ ರೆಡಿ ಆಯ್ತು. ಒಳಗಿದ್ದಾಳೆ ಅವಳು. ಭಾಳ ದಿನ ಆಯಿತು, ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ. ಅದ್ರ ಸಲುವಾಗಿ ಇವಾಗ ಸಂತೆಗೆ ಹೋಗ್ತಿದ್ದೀವಿ. ಅವಳಿಗೆ ಪಾನಿಪುರಿ ಆದ್ರೆ ಕಚೋರಿ ಆದ್ರೆ ತಿನ್ನಿಸ್ತೀನಿ. ಅವಳಿಗೆ ಹೇಳಲ್ಲ, ಆದರೆ ಸಂತೆಗೆ ಹೋಗೋಣ ಬಾ ಅಂತ ಹೇಳ್ತೀನಿ. ಬನ್ನಿ ನೀವಿಗೆ ತೋರಿಸ್ತೀನಿ ಏನು ಮಾಡ್ತಿದ್ದಾಳೆ ನೋಡೋಣ, ಬನ್ನಿ. ಫೋನ್ ನೋಡ್ತಿದ್ಯಾ? ಸಂತೆಗೆ ಹೋಗೋಣ ಬಾ. ಬಾ 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 ಬಾ. ಏನು ಮಾಡ್ತೀವಿ ಮನೆಗಿದ್ದು, ಏನು ಮಾಡ್ತೀವ? ಇಲ್ಲ ಪ್ರಿಯಾಂಶ್ ಕೂಡ ಮಕ್ಕ ನಾನು ಬಾ, ಹೋಗಿ ಬರಮ್ಮ ಬಾ.
ಯಾವ ಇಲ್ಲ ಅವನ ಅಂತರ ದುಡ್ಡಿಲ್ಲ, ಗೋಬಿ ಏನೂ ಇಲ್ಲ. ನಡೆಯಪ್ಪ ಮತ್ತೆ ನನಗೆ ಬಿಡಿ. बोला तूने यही पहले क्या बोला चल चल चलो ಬಾ ಬಾ ಬಾಜಲಿ ಬಾ, ಬೇಗ ಬಾ. ಫ್ರೆಂಡ್ಸ್ ಎದ್ದ ಸುಮ್ಮನೆ ಹೇಳ್ತಾ ಇದ್ದೀನಿ, ಕರ್ಕೊಂಡು ಹೋಗಲ್ಲ. ಸುಮ್ಮನೆ ಹೇಳ್ತಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ಆದರೆ ಯಾವ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಹೆಂಗೋ ಒಂದು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ ಸಂತೆಗೆ ಬಂದಿದ್ದೀವಿ, ಅವ್ರು ಸಂತೆ ಮಾಡ್ತಿದ್ದಾರೆ. ಇದು ನಿಮಗೆ ಗೊತ್ತಿರೋದೆ ಡೈಲಿ ರೂಟೀನ್. ಲಾಸ್ಟ್ ವೀಕಲ್ಲಿ ಹಾಕಿದ್ದಾಳೆ ಆಗಲೇ ವಿಡಿಯೋ, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇಲ್ಲ. ಮತ್ತೆ ಪಾನಿಪುರಿ ಅಂಗಡಿ ಹತ್ರ ಕಾಣೋಣ ಬನ್ನಿ. ನೋಡಿ ಪಾನಿಪುರಿ ತಿನ್ನಕ್ಕೆ ಬಂದೀವಿ. ಪಾನಿಪುರಿ ತಿನ್ನಕ್ಕೆ ಬಂದೀವಿ. ಬೇಜಾರಾಗ್ತಿದೆ, ಯಾಕಂದರೆ ನಿಂತು ಎಷ್ಟೊತ್ತಾಯ್ತು ಇನ್ನಾದರೂ ತರಬೇಕು, ಅದಕ್ಕೆ. खत्म बाय बाय टाटा गुड बाय गया ಫುಲ್ ರಶ್ ಐತೆ. ನೋಡಿ ಫೈನಲಿ ಬಂತು ಪಾನಿಪುರಿ. ಎಷ್ಟೊತ್ತು ವೇಟ್ ಮಾಡಿ. ನೋಡಿ ಬೆಳಗ್ಗೆದ ಅನ್ನ ಇದೆ, ಮತ್ತು ಈಗ ದೋಸೆ ಹಾಕಿದ್ದೀನಿ, ಮತ್ತು ನುಗ್ಗಿಕಾಯಿ ಹಾಕಿ ಟೊಮೆಟೊ ಪಲ್ಯ ಮಾಡಿದ್ದೀನಿ. ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಬಟ್ ಈಗಿನ ಜಸ್ಟ್ ಒಂದು ವಿಡಿಯೋ ಬಿಟ್ಟಿವಿ, ಅದು ಅಪ್ಲೋಡೇ ಆಗ್ತಿಲ್ಲ. ಇದಕ್ಕೆ ನಾನು ನೆಟ್ಟೇ ಬರ್ತಿಲ್ಲ, ಹೊರಗೂ ಕುಂತಿದ್ರು ಫ್ರೆಂಡ್ಸ್ನವ್ರ ಪಪ್ಪ, ಅದಕ್ಕೆ ಇದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಬೆಳಗ್ಗೆ ಇಟ್ಟಿತ್ತಲ್ವ ಅದೇ ದೋಸೆ ಹಾಕಿದ್ದೀನಿ. ಅನ್ನ ಇದೆ, ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಇದೆ, ಇದೇ ಊಟ ಮಾಡ್ತೀವಿ. ಎಲ್ಲರ ಮನೇಲಿ ಸಂಡೇ ಇದೆ ಫನ್ ಡೇ ಅಂತಾರೆ. ಇವತ್ತು ನಮ್ಮ ಮನೇಲಿ ಮಾತ್ರ ಬರೀ ತಿರುಗಾಡೋದು, ಕೆಲಸ ಮಾಡೋದು ಆಗೋದು. ಲಾಸ್ಟಿಗೆ ಒಂದು ನಾನ್ ವೆಜ್ ತಿನ್ನೋಕೆ ಟೈಮ್ ಸಿಗಲಿಲ್ಲ. ಏನು ಮಾಡುವ ಫ್ರೆಂಡ್, ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ನನಗೆ ವ್ಯೂಸ್ ಬರೋದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಒಂದೆರಡು ಮೂರಲ್ಲ ವಿಡಿಯೋ ಮಾಡಿ ಶಾರ್ಟ್, ಒಂದು 3 ಶಾರ್ಟ್ ವಿಡಿಯೋಸ್ ಮಾಡೀವಿ. ಇವ್ರಿಗೆ ಪಾಪ ಸಿಗೋ ಸಂಡೇ ಒಂದೇ, ಅದು ಅಲ್ಲ ರಜೆ ಸಿಗೋದು ಒಂದೇ ಸಂಡೇ. ಅದೂ ಅವ್ರಿಗೆ ಟೈಮು ಫ್ರೀ ಸಿಗಲಿಲ್ಲ, ಬಿಸಿ ಬಿಸಿ ಬಿಸಿ. ಅದೇ ವಿಡಿಯೋ ಮಾಡಾದ್ಮೇಲೆ ಅದೇ ಜಸ್ಟ್ ಏನು ಫೋನ್ ನೋಡ್ಕೊಂಡು ಕುಂತೆ, ಇವ್ರು ಸಂತಿಗೆ ಹೋಗಮ್ಮ ಪಾನಿಪುರಿ ತಿನ್ಸಕ್ಕೆ ಭಾಳ ದಿನ ಆಯಿತು, ಹೊರ ಕರ್ಕೊಂಡು ಹೋಗಿದ್ದೀವಿ. ಅವ್ರಿಗೆ ಪಾನಿಪುರಿ ತಿಂದು ಬಂದ್ವಿ. ಸಂಜೆ ತೆಗೆದಿರೋದಾಯ್ತು. ನಾನು ಸಂಜೆ ತೆಗೆದಿದ್ದೆ, ಇವ್ರು ಹೊರಗೆ ಕುಂತ ಅವಾಗ ಕುಂತವ್ರ ಅಪ್ಲೋಡಿಗೆ. ಅವಾಗ ಕುಂತವ್ರು, ಅದು ಅಪ್ಲೋಡೇ ಆಗೋದು. ಇದಕ್ಕೆ ಏನಾಗಿದೆ, ನೆಟ್ ಬರೋದ ಏನೋ ಗೊತ್ತಿಲ್ಲ, ಅಪ್ಲೋಡೇ ಆಗಿಲ್ಲ. ಮತ್ತೆ ನಾನೆಲ್ಲ ಸಂತೆ ತೆಗೆದಿತ್ತು ನೋಡಿದೆ, ರೈಸ್ ಇತ್ತ ಮತ್ತೆ ಹಿಟ್ಟು ಇತ್ತಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕಲ್ವ. ಅದು ನಾ ಒಂದು ಒಪ್ಪತ್ತು ಊಟಕ್ಕೆ ಅಲ್ವಾ ದುಡ್ಕಂತೀರ, ಅದು ಅದಕ್ಕೆ ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ಅನ್ನ ಇತ್ತು, ಹಿಟ್ಟಿತ್ತಲ್ವ. ಇವರು ನುಗ್ಗಿಕಾಯಿ ತಗೊಂಬಂದಿದ್ರಲ್ಲ, ಟೊಮೆಟೊ ಪಲ್ಯ ಮಾಡಿಬಿಟ್ಟೆ. ನುಗ್ಗಿಕಾಯಿ ಹಾಕಿ ಸುಡು ಸುಡೋ ದೋಸೆ 4 ದೋಸೆ ಬಂದು ತಲೆಗೆ 2 ತಿಂತೀವಿ. ಅನ್ನ ಸರಾಗುತ್ತೆ. ಇಲ್ಲ ಇವನ್ಗೆ ನಾನಾಗ ಬೇರೆ ತಿನ್ಸೋದು ಊಟ ಮಾಡಲ್ಲ. ಈಗ ಇವಾಗ ನಮ್ಮ ತಮ್ಮ ಇಲ್ಲ, 3 ಕೂತಿದ್ವಿ, ಒಬ್ಬೊಬ್ಬರಿಗೆ ಈ ಥರ ಇಟ್ಬಿಡ್ತೀವಿ. ಅವನಿಗೆ ಹೊಟ್ಟೆ ತುಂಬಿದಂಗಾಗುತ್ತೆ, ನಮ್ಮನ್ನ ನೋಡಿ ಏನೋ ತಿಂತಿದಾರ ಅಂತ ಅವ್ರನ್ನ ತಿಂತಾರೆ, ಅವ್ರಿಗೂ ಮಕ್ಳಿಗೂ ಹೊಟ್ಟೆ ತುಂಬುತ್ತೆ. ಈ ಥರನೇ ಮಾಡೋದು. ಕೆಲವೊಂದು ಸಲ ಸಣ್ಣ ಸಣ್ಣ ವಿಷಯನ ಎಷ್ಟು ಖುಷಿ ಕೊಡುತ್ತಲ್ವ. ಅವರಿಗೆ ನನ್ನ ಹತ್ರ ಟೈಮ್ ಕೊಡೋಕೆ ಆಗ್ತಿಲ್ಲ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ನನಗೇನು ಅನಿಸಿತ್ತು, ಅವ್ರಿಗೆ ನಾನು ಟೈಮ್ ಕೊಡ್ತಿಲ್ಲ ಅಂತೇಳಿ ನನಗೆ ಅನಿಸಿತ್ತು. ಆದರೆ ಯಾವುದೋ ಒಂದು ಸಿಚುವೇಶನ್ ಇಬ್ಬರೂ ಟೈಮ್ ಹತ್ರ ಮಾಡಿಬಿಡುತ್ತೆ. ಹಾಗೇ ಅವರು ಡ್ಯೂಟಿಗೆ ಡೈಲಿ ಹೋಗ್ತಾರೆ, ಸಿಗೋದು ಸಂಡೇ ಒಂದೇ ರಜೆ ಇರುತ್ತೆ. ಅದು ಸಂಡೇ ಬಂದು ಮತ್ತು ಒಂದೊಂದು ದಿನ ಸಂಡೇ ರಜೆ ಇರುತ್ತೆ, ಒಂದೊಂದು ದಿನ ಹಾಫ್ ಡೇ ಇರುತ್ತೆ. ಹೋಗಿ ಬಂದರು. ಪಾಪ ನಂದು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿದ್ದೀನಿ, ನಾನು ಇನ್ನದರಲ್ಲಿ ವ್ಯೂಸ್ ಬರಬೇಕು, ಗ್ಲೋ ಆಗಬೇಕಂತ ಅವರು ಕಷ್ಟಪಟ್ಟು ಆ ವಿಡಿಯೋ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ ಅಂತಂದು ಹೇಳ್ತಿದ್ರು. ವಿಡಿಯೋ ಮಾಡೋದ್ರಲ್ಲೇ ಟೈಮ್ ಆಗಿಬಿಡ್ತು. ಇನ್ನೇನು 4 ಗಂಟೆ ಆಯಿತು. ಅದು ಅವ್ರಿಗೆ ಅರ್ಥ ಮಾಡಿಕೊಂಡು
ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕಲ್ಲ ಇವಳಿಗೆ ಅಂತೇಳಿ ಪಾನಿಪುರಿ ಅದು ನನಗೆ ತುಂಬ ಶಾಕ್ ಆಯ್ತು. ಅದು ಒಂದು ವಿಡಿಯೋ ಮಾಡಿ ಹೇಳಿದಾರಲ್ವ, ಅದು ನನಗೆ ಫುಲ್ ಸರ್ಪ್ರೈಸ್ ಆಯ್ತು. ಯಪ್ಪ ಈ ಥರನೂ ಅಂದ್ಕೊಂಡ್ರಲ್ಲ ಇವರು ಅಂತಂದೇಳಿ ಖುಷಿ ಆಯಿತು. ಅದೇ ಸಣ್ಣ ಸಣ್ಣ ವಿಷಯನ ಎಷ್ಟು ಖುಷಿ ಕೊಡುತ್ತಲ್ವ. ಹಾಗೇ ಜೀವನ. ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಎಲ್ಲ ಸಂಬಂಧನೂ ಗಟ್ಟಿಯಾಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಾಂದರೆ ಯಾವ ಸಂಬಂಧನೂ ಗಟ್ಟಿಯಾಗಿರಲ್ಲ. ಸಂಬಂಧದ ಬಗ್ಗೆ ಹೇಳೋಷ್ಟು ದೊಡ್ಡವಳಲ್ಲ ನಾನು. ನಮ್ಮಿಬ್ಬರು ನಡುವೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದೇ ನೋಡಿ ಖುಷಿ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಓಕೆ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪಾರುಜಾನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟನ್ನು ತುಂಬಾ ಮುಖ್ಯ. ಹಾಗೆ ನಿಮ್ಗೆ ಗೊತ್ತಿದ್ದವ್ರಿಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.